ಮೂರನೇ ದಿನಕ್ಕೆ ಕಾಲಿಟ್ಟ ರೈತರ ಅಹೋರಾತ್ರಿ ಧರಣಿ. ಕಚೇರಿ ಆವರಣದಲ್ಲೇ ನಿದ್ದೆ, ಊಟ, ಉಪಹಾರ, ನ್ಯಾಯಕ್ಕಾಗಿ ರಾತ್ರಿಯೆಲ್ಲ ಕಚೇರಿಯಲ್ಲೇ ವಾಸ್ತವ್ಯ ಹೂಡಿದ ರೈತ ಮಹಿಳೆಯರು. ಹಿಡಿಕಲ್ ಡ್ಯಾಂ ಯೋಜನೆಗಳಿಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯಯುತ ಪರಿಹಾರ, ಪುನರ್ವಸತಿ ಕಲ್ಪಿಸಬೇಕಂತ ಆಗ್ರಹಿಸಿ ಮಾಸ್ತಿಹೊಳಿ ಸೇರಿದಂತೆ ಸುತ್ತಮುತ್ತಲಿನ 24 ಗ್ರಾಮಗಳ ರೈತರು ಜಾನುವಾರುಗಳೊಂದಿಗೆ ನಡೆಸ್ತಾ ಇರುವ ಅಹೋರಾತ್ರಿ ಧರಣಿ ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು, ಇನ್ನುವರೆಗೆ ನಮ್ಮ ಬೇಡಿಕೆಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ರೈತ ಮುಖಂಡ ಬಾಳೇಶ್ ಮಾವನೂರೆ ಆಕ್ರೋಶ ವ್ಯಕ್ತಪಡಿಸಿದರು. ನಿಮಗೂ ಬೇಸರ ಆಗಿರ್ಬೇಕು, ಯಾಕಂದ್ರೆ ಈ ಸುಮಾರು 5-6 ವರ್ಷ ನಡೆದ ವಿಷಯ ಇರೋದು. 1 ವರ್ಷ 2 ವರ್ಷ ಅಲ್ರಿ, ಸುಮಾರು ಒಂದು 10 ಸಾರಿ ಬಂದು ಹೆಣ್ಮಕ್ಳ ಇದು 2 ಸರ್ತಾರೆ. ನಾ ಸುಮಾರು ಹೆಣ್ಮಕ್ಳನ್ನ ಬಿಟ್ಟು ಒಂದು 9 ಸಾರಿ ರಾತ್ರಿ ವಸ್ತಿ ಮಾಡಿದವ್ರಿ. ಇದು ಹೇಳಿ ಟಿ ವಿ ಅವ್ರಿಗೆ ಬೇಸರು, ಮಂದಿಗೂ ಬೇಸರು, ಎಲ್ಲರಿಗೂ ಬೇಸರ ಆಗೈತಿ. ಈ ಫೈನಲ್ ಒಂದು ಏನಂದ್ರೆ ರೀ, ಇವರು ಎಲ್ಲ ಸುಳ್ಳು ದಾಖಲೆ ತಯಾರು ಮಾಡಿ ಏನು ಗೌರ್ಮೆಂಟ್ ಕಳಿಸಿರಲ್ರಿ, ಅದನ್ನು ನಾವು ಹೊಳ್ಳಿ ಸತೀಶ್ ಜಾರಕಿಹೊಳಿ ಸಾಹೇಬರು ನಾವು ಕೂಡಿ ಹೊಳ್ಳಿ ಸರಿಯಾಗಿ ಮಾಡಿ ಕಳಿಸ್ರತ್ತ. ಈಗ 2 ತಿಂಗಳಿಂದ ಬೆಂಗಳೂರಿಂದ ರಿಟರ್ನ್ ಹಾಕ್ಸೇವ್ರಿ. ಈ ಥರ ದರ್ಶನ ಸತತವಾಗಿ 4 ವರ್ಷ ತನಕ ಒಟ್ಟೆ ಬೆನ್ನು ಬಿಟ್ಟಿಲ್ಲ. 2 ತಿಂಗಳಿಂದ ಕಳ್ಸೋದ್ ಕಲಿಯಾರಿ ಕಳಿಸ್ತಾವ ಅಂದರು. ಇನ್ಯಾಕೆ ಲೇಟ್ ಮಾಡತ್ತಾರ ಅಂದ್ರೆ ಮತ್ತೆ ನಾನು ಮಂಗಳವಾರ ಅಮಾವಾಸ್ಯೆ ದಿವಸ ಮತ್ತೆ ಭೇಟಿಯಾಗಿ ಹೋಗ್ಬೇಕಂತ ಬಂದ್ರಿ. ನಾ ಬರುತ್ತೆ ಕಲೆ ನಮಗೆ ಗೊತ್ತಿರದ ಟೈಮ್ದಾಗ ಹಂಗೆ ಇವರು ಮತ್ತೆ ನಕಲಿ ದಾಖಲೆ ಹಚ್ಚ ಹಿಂದಿನ ರಿಪೋರ್ಟನ್ನು ಫಾರ್ವರ್ಡ್ ಮಾಡ್ಯಾರ. ಫಾರ್ವರ್ಡ್ ಮಾಡಲಿ ಅವ್ರು ಹಿಂದಿನ ರಿಪೋರ್ಟ್ ಬೇಡ ಅನ್ನೋಲ್ಲ, ಅದಕ್ಕೆ ಒರಿಜಿನಲ್ ಕಾಗದ ಪತ್ರ ಬೇಕು, ಮೂಲ ಕಾಗದ ಪತ್ರ ಬೇಕು. ಮೂಲ ಕಾಗದ ಪತ್ರ ಇಲ್ದರೆ ಹೆಂಗೆ ಮಾಡೋದ್ರಿ? ಈಗ ನಮಗೆ ಎಷ್ಟು ಒಂದು 400 ಎಕರೆ ಐತಿ. 400 ಎಕರೆದಾಗ ನಮಗೆ 200 ಎಕರೆ ಬಿಡ ಅಂದ್ರೆ ನಾವು ಕಾಗದ ಪತ್ರ ಇಲ್ಲದೆ ಹೆಂಗೆ ಬಿಡೋಣ್ರಿ? ಹಾಂ, ನಮ್ಗೆ ಕೊಟ್ಟೇ ಇಲ್ಲ. ಇವ್ರದಾಗ ಕೊಡ್ತಿದ್ದು ಅಂದರೆ ಕಾಗದ ಇರ್ತಿದ್ದು. ಇವ್ರು ಪರಿಹಾರ ಧನನೇ ಕೊಟ್ಟಿಲ್ಲ, ಕಾಗದ ಇಲ್ಲ, ಜುರಾಕ್ಸ್ ಮೇಲೆ ಮಾಡಿದ್ರು. ನೀನು ಡಿ ಸಿ ಅವ್ರ ನೇತೃತ್ವದಾಗ ಒಂದು ಕಮಿಷನರು ಡಿ ಸಿ ಅವ್ರ ನೇತೃತ್ವ ಸಾಯಂಕಾಲ ಒಂದು ಮೀಟಿಂಗ್ ಆಯ್ತು. ಆ ಥರ ಡಿ ಸಿ ಅವ್ರ ಮುಂದೆ ಸುಳ್ಳದ ಅನ್ನೋದು ಒಪ್ಕೊಂಡ್ರು. ಅವ್ರ ನಕಲಿ ದಾಖಲೆ ಇಲ್ಲ ತೇಳ್ರಿ, ಇದು ಮೂಲ ದಾಖಲೆ ಇಲ್ಲ ತೇಳ್ರು, ನಕಲಿ ಅದ ಅನ್ನೋದು ಪ್ರೂಫ್ ಆಯ್ತು. ಡಿ ಸಿ ಅವರು ಪ್ರೂಫ್ ಮಾಡಿರಿ. ಅಲ್ಲಿ ಏನು ಒಂದು ಇದಾಯ್ತು ಅಂದ್ರೆ ಫೈನಲ್ಲ ಡಿ ಸಿ ಸಾಹೇಬರು, ಕಮಿಷನರ್ ಸಾಹೇಬರು, ನೀವು 100 ಜನ ಇರ್ರಿ, ಉಳ್ಕೆದವರೆಲ್ಲ ಹೋಗ್ರಿ ಅಂತ ಹೇಳ್ರಿ. ಅಂದ್ರೆ ಇಲ್ಲಿ ಕ್ಲಬ್ ರೋಡ್ ಐತಿ, ಬೆಳಗಾವಿ ಐತಿ, ಇಲ್ಲಿ ಸ್ಟ್ರೈಕ್ ಮಾಡೋಕೆ ನಾವು ಅನುಮತಿ ಕೊಡೋದಿಲ್ಲ, ಮತ್ತು ಭಾಳ ತೊಂದರೆ ಆಗ್ತೈತಿ, ಸ್ಕೂಲ್ ಐತೆ ತೇಳ್ರಿ. ನಾ ಡಿ ಸಿ ಸಾಹೇಬರಿಗೆ, ಕಮಿಷನರ್ ಸಾಹೇಬರಿಗೆ ಈ ನ್ಯೂಸ್ ಮುಖಾಂತರ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತಾನು. ನಮ್ಮನ್ನು ನೀವು ಇಲ್ಲಿ ಏನು 600 ಜನ ಅದಾವು, ನೀವು 500 ಜನ ಹೋಗ್ರಿ, 100 ಜನ ಅಷ್ಟೇ ಇರಿ ಅಂದ್ರೆ ನಾವು ದಿನ 100 ಜನ ಹೆಚ್ಚಾಗವ್ರು ನೋಡ್ರಿ. ನಮ್ಮ ಜಮೀನು ಮುನಿಸಿದಾಗ ಇವ್ರು ಇಲ್ಲಿ ಕ್ಲಬ್ ರೋಡ್ನಾಗ ಇಲ್ಲಿ ಆಫೀಸ್ ಕಟ್ಟ್ಯಾರ. ಹಾಂ, ರೈತರ ಜಮೀನು ಮುನಿಸ್ತಾರೆ ಕಟ್ತಾರೇನವ್ರ? ನಾವು ಯಾಕೆ ಹೋಗೋಣ? ನಾವು ಸಾಲಿ ಹುಡುಗರು ತರ್ತಾವು. ಅವ್ರು ಹೆಚ್ಚು ನಮ್ಮನ್ನು ಇಲ್ಲಿಂದ ಕಳ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಅಷ್ಟು ಹೆಚ್ಚಾರ. ಅವ್ರು ಕಮಿಷನರ್ ಸಾಹೇಬ್ರಿಗೆ ಹೇಳ್ತಾನೆ, ಡಿ ಸಿ ಸಾಹೇಬ್ರಿಗೆ ಹೇಳ್ತಾನೆ, ಇದೇ ನಂದಿದ. ನೀವೇನಾದರೂ ನಮ್ಮ ಪ್ರತಿಭಟನೆಯನ್ನು ಹತ್ತಿಗಾಕ ನಮ್ಮನ್ನ ಮಾಡಕ್ಕೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೆ ಹಿಂದೆ ತಕ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾವು ದಿನ 100 ಜನ ಹೆಚ್ಚಾಗವ್ರ. ನಾ ಹೇಳಿಲ್ಲ ಕಮಿಷನರ್, ನೀವು ಯಾರು ಬಡಿಯಾರು ಬಿಡ್ರಿ, ಹೆಂಗಸರು ಯಾರು ಒಯ್ಯಿರಿ ಬಿಡ್ರಿ, ನಾವು ನಿಷ್ಠೂರಾಗೆ ಬಂದವು, ನಾವು ಹೇಳಂಗಿಲ್ಲ ಅಂತ ಹೇಳಿದು. ಇನ್ನೊಂದು, ಈಗ ನಕಲಿ ದಾಖಲೆ ಒಪ್ಕೊಂಡ್ರಿ, ಒಂದು ಡೆಡ್ ಬಾಡಿ ಸತ್ತೈತಿ, ಅದನ್ನು ಹಾಕಿ ಮಣ್ಣು ಕೊಡೋದು ಅಷ್ಟೇ. ಅರ್ಧ ತಾಸು ಕೆಲಸ ಇವ್ರಿಗೆ. ನಕಲಿ ದಾಖಲೆ ಆದ್ರೆ ಮಣ್ಣು ಕೊಡೋದು, ಹೊಸದು ಮಾಡೋದು ಕರೆಕ್ಟ್ ಐತಿಲ್ರಿ. ಅದ್ರ ಮಣ್ಣು ಕೊಡೋಕೆ 4 ದಿವಸ ಬೇಕತ್ತವ್ರಿ. ನೀ 2 ದಿವ್ಸಕ್ಕೆ ಮಣ್ಣು ಕೊಡಪ್ಪ, ನಾ 2 ದಿವಸ ಇಲ್ಲೇ ಇರ್ತಾನೆ. ಸತ್ತಿದ ಮಣ್ಣು ಕೊಡೋದು ಅಷ್ಟೇ ಅಲ್ರಿ, ಮತ್ತು ಅದು ಹೊಸದು ಮಾಡಬೇಕಲ್ಲ. ಮೊದಲನೇ ಇನ್ನು 10 ಊರಾಗ ಯಾರೇ ತಿರ್ಕೊಂಡ್ರಂದ್ರೆ ಅಲ್ಲಿ ಊರಾಗ ತಿರ್ಕೊಂಡ್ರು ನಾವು ತಂದು ಡೆಡ್ ಬಾಡಿ ಇಲ್ಲೇ ಇಡೋರು. ನಾವು ಆಗ ಇಡೀ ಗೌರ್ಮೆಂಟ್ ಬಂದ್ರು ನಾವು ಹಿಂಗೆ ತಕ್ಕೋದಿಲ್ಲ. ಇದು ಡಿ ಸಿ ಅವ್ರಿಗೆ, ಕಮಿಷನರ್ಗೆ ಇದು ನೀವು ವಾಹಿನಿ ಮುಖಾಂತರ ಹೇಳ್ತಾನೆ, 10 ಊರಾಗ ಯಾರ ತಿರ್ಕೊಂಡ್ರು ಡೆಡ್ ಬಾಡಿ ತಂದು ಇಲ್ಲೇ ಇಡೋ. ಇಡೀ ಗೌರ್ಮೆಂಟ್ ಬಂದ್ರು ಹಿಂಗೆ ತಕ್ಕೋದಿಲ್ಲ. ನಾವು ಇಲ್ಲೇ ಇರೋರ, ನಮ್ಮ ಭೂಮಿ ಬಿಡಬೇಕು ಒಂದ, ಬೇಕಾದ್ರೆ ಪರಿಹಾರ ಕೊಡಬೇಕು ಒಂದ, ಅಲ್ಲಿವರೆಗೆ ಬಿಡಂಗಿಲ್ಲ, ಹೋಗೋ ಪ್ರಶ್ನೆನೇ ಇಲ್ಲ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಬೆಳಗಾವಿ ಉತ್ತರ ವಲಯ ಕಚೇರಿಯಲ್ಲಿಂದು ಪ್ರತಿಭಟನಾ ನಿರತರು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಬಾಳೇಶ್ ಮಾವನೂರೆ, ನಾವು ಕಳೆದ 5-6 ವರ್ಷಗಳಲ್ಲಿ ಸುಮಾರು 10 ರಿಂದ 11 ಬಾರಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಬೆಳಗಾವಿ ಉತ್ತರ ವಲಯ ಕಚೇರಿ ಎದುರು ಧರಣಿ ನಡೆಸಿದ್ದೇವೆ. ಮಹಿಳೆಯರ ಸಮೇತ ಧರಣಿ ನಡೆಸುತ್ತಿರುವುದು ಇದು 2ನೇ ಬಾರಿ. ಆದರೆ ನಮ್ಮ ಬೇಡಿಕೆ ಸಮಸ್ಯೆಗಳಿಗೆ ಸ್ಪಂದನೆ ದೊರೆತಾ ಇಲ್ಲ ಅಂತ ದೂರಿದರು. ಹಿರಿಯ ಅಧಿಕಾರಿಗಳ ಅಮಾನತಿಗೆ ರೈತರ ತೀವ್ರ ಆಗ್ರಹ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ತಪ್ಪುಗಳನ್ನು ಒಪ್ಪಿಕೊಂಡರೂ ರೈತರ ಸಮಸ್ಯೆಗೆ ಸ್ಪಂದಿಸದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸ್ತಾ ಇರುವ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮೀನ್ಬಾವಿ ಹಾಗೂ ಮುಖ್ಯ ಇಂಜಿನಿಯರ್ ಬಿಆರ್ ರಾಠೋಡ್ ಅವರನ್ನು ಸರ್ಕಾರ ತಕ್ಷಣವೇ ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಇದೇ ವೇಳೆ ಸರ್ಕಾರಕ್ಕೆ ಒತ್ತಾಯಿಸಿ ರೈತರು ಘೋಷಣೆಗಳನ್ನು ಕೂಗಿದ್ರು. ನೀರಾವರಿ
ಮತ್ ಈಗ ನಾವ್ ಹೆಂಡ್ರ ಮಕ್ಳ ದನ ಕರ ಎಲ್ಲಾ ತಗೊಂಬಂದ್ ಇಲ್ಲಿ ಕೂತ್ರನು ಅವ್ರೇನ್ ದಾದ್ ಮಾಡಂಗಿಲ್ರಿ ನಿನ್ನಿಂದ ಈಗ ಹೇಳ್ತೇವ ಆಗ ಹೇಳ್ತೇವ ಅಂತಾರ್ರಿ 3 ದಿವಸ ಆತ್ ಬಂದ್ ಕೂತಾರ್ರಿ ಏನು ಇದನ್ನ ಪರಿಹಾರ ಹೇಳಂಗಿಲ್ರಿ ನಮ್ ಭೂಮ್ಯಾಗ ನೀರ್ ನಿಲ್ಸೋದು ಬಿಡಂಗಿಲ್ರಿ ಅದಕ್ಕೆ ನಮಗೆ ಏನಾರ ಒಂದ್ ಪರಿಹಾರ ಮಾಡ್ಬೇಕ್ರಿ ಈಗ ಪರಿಹಾರ ಬರ್ತೀರಿ ಇಲ್ಲಿ ಕಚೇರಿಗೆ ಬರಾತೇವ್ರಿ ಹೊಂಟಿದೇವ್ರಿ ಅವ್ರ ದಾದ ಮಾಡಂಗಿಲ್ರಿ ಹೋಗೋದ್ರಿ ಪಾಪ ಅವ್ರೆಲ್ಲ ನಿಂತ್ ಮಾಡತಾರ್ರಿ ಮತ್ತೆ ಏನ್ ಮಾಡಲ್ರಿ ಆಗಿನ ಪುಸ್ತಕ ಹೇಳಿ ಕಳ್ಸಾತಾರ್ರಿ ಈಗ ರೈತರ ಪರವಾಗಿ ಇದೆ ಅಂತ ಹೇಳಿ ಸರ್ಕಾರ ಹೇಳ್ಕೊಂಡಿದೆ ನಿಮ್ಗೆ ಏನು ಏನು ಹೇಳ್ತೀರಿ ಈಗ ಸರ್ಕಾರಕ್ಕೆ ನಮ್ಮ ಹೊಲ್ದಾಗ ನೀರು ನಿಲ್ಲಿಸ್ಬೇಡ್ರಿ ಮತ್ ನೀವು ಪರಿಹಾರ ಕೊಡೋದಿಲ್ಲ ನಮ್ಗೆ ನೀರ್ ನಿಲ್ಲಿಸ್ಬಿಡ್ತೀರಿ ನಾವ್ ಹೊಟ್ಟೆ ಹಂಗ್ ತುಂಬಿಸ್ಕೊರೋದ್ರಿ ನಮ್ ಹೊಲ್ದಾಗ ನೀರ ನಿಲ್ಲಿಸ್ಬೇಡ್ರಿ ಒಬ್ಬರು ಮಾತಾಡ್ರಿ ಹೇಳಮ್ಮ ನಮ್ ಭೂಮಿ ಹೆಂಗೈತಿ ಹಂಗ ನಮ್ ಭೂಮಿ ಬಿಡ್ರಿ ಮತ್ ನಿಮ್ ಪರಿಹಾರ ಅಂತೂ ಬ್ಯಾಡ್ರಿ ನಮಗ ಇಲ್ಲ ಪರಿಹಾರ ಕೊಡ್ರಿ ನಾವ್ ಹೇಳಾಟ ಅದನ್ನ ಯಾವ್ದಾರ ಒಂದ್ ನಿರ್ಧಾರ ಮಾಡತಕ್ಕ ನಾವ್ ಹೋಗುದಿಲ್ರಿ ಈಗ 8 ದಿವಸ ಇರಾರ್ರಿ 1 ತಿಂಗಳಾರು ಇಲ್ಲೇ ಇರಾರ್ರಿ ನಾವ್